ಸಾಮಾನ್ಯವಾಗಿ ಮಕ್ಕಳಲ್ಲಿ ಕೂಡ ವಿಶೇಷವಾಗಿ ಹೇಮಂತ ಶಿಶಿರ ಅಂದರೆ ಕೋಲ್ಡ್ ಸೀಸನಲ್ಲಿ ಕಫ ಅಕ್ಯುಮುಲೇಟ್ ಆಗಿಬಿಟ್ಟಿರುತ್ತೆ. ಇಟ್ ಮೇ ಬಿ ಇನ್ ದ ಸೈನಸಸ್, ಇಟ್ ಮೇ ಬಿ ಇನ್ ದ ಫ್ರಾಂಟಲ್ ಸೈನಸ್, ಅಥವಾ ಇಲ್ಲಿ ಸೈನಸ್ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಕಫ ಅಂತೂ ಕಟ್ಕೊಂಡ್ಬಿಟ್ಟಿರುತ್ತೆ, ಏನೋ ಒಂದು ಆಹಾರ ವಿಹಾರದ ಒಂದು ಹೆಚ್ಚು ಕಡಿಮೆಯಿಂದ. ಬಿಸಿಲಿಗೆ ಅದು ಕರಗ್ತಾ ಬರುತ್ತೆ. ಆಗ ಏನಾಗುತ್ತೆ, ಇಟ್ ಕ್ಯಾನ್ ಕಮ್ ಆಸ್ ಅ ರನ್ನಿಂಗ್ ನೋಸ್, ಅಥವಾ ಅದು ಸ್ವಲ್ಪ ಹಾಗೆ ಅಲ್ಲೇ ಬ್ಲಾಕ್ ಆಗಿತ್ತು ಅಂದರೆ ಸ್ವಲ್ಪ ಕಫ ಥರ ಬ್ಲಾಕ್ ಆಗುತ್ತೆ, ಅಥವಾ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂದಾಗ ಅದು ಕಫಜ ಕಾಸ ಅಥವಾ ಕಫ ವಿತ್ ಪ್ರೊಡಕ್ಟಿವ್ ಕಾಫ್ ಆಗಿ ಟರ್ನ್ ಆಗ್ಬೋದು. ಆಗಲೂ ನಾವು ಸ್ವಲ್ಪ ಗಮನ ಕೊಡ್ದೇನೆ ಅಥವಾ ಫುಡ್ ಏನಾರು ಹೆಚ್ಚು ಕಡಿಮೆ ಮಾಡ್ದೇನೆ, ಕರೆಕ್ಟಾಗಿ ಆಹಾರ ಕೊಡ್ದೇನೆ, ಇವಾಗ ಅಂಗಡಿಯ ಮೊಸರೆ ಕೊಡ್ತಾ ಇದ್ವಿ, ಹಣ್ಣುಗಳೇ ಕೊಡ್ತಾ ಇದ್ವಿ, ಹಾಗೇನಾರು ಆದಾಗ ಇಟ್ ಕ್ಯಾನ್ ಟರ್ನ್ ಇನ್ ಟು ಇನ್ಫೆಕ್ಷನ್, ಅಥವಾ ಸಿಂಪಲ್ ವೈರಸ್ ಇನ್ಫೆಕ್ಷನ್ ಇರ್ಬೋದು. ಆ ಥರ ಎಲ್ಲ ಆದಾಗ ಇಟ್ ಕ್ಯಾನ್ ಟರ್ನ್ ಇನ್ ಟು ಕಫಜ ಜ್ವರ ಅಥವಾ ಫೀವರ್ ಕೂಡ ಬರಬಹುದು. ಈ ರೀತಿಯ ಪ್ರಾಬ್ಲಮ್ಸ್ ಈಗ ಮಕ್ಕಳಲ್ಲಿಯೂ ಕಾಮನ್ ಈ ಸೀಸನಲ್ಲಿ, ಮತ್ತು ದೊಡ್ಡವರಲ್ಲಿಯೂ ಕೂಡ ನಾವು ನೋಡ್ತೇವೆ. ಅಯ್ಯೋ ಡಾಕ್ಟ್ರೇ, ಹಾಗಾದ್ರೆ ಏನಪ್ಪ ಮಾಡೋದು? ಹೌದು, ಎಕ್ಸಾಮಿನೇಷನ್ ಟೈಮ್ ಬೇರೆ, ಫೆಬ್ರವರಿ ಮಾರ್ಚ್. ಕೆಲವರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕೆಲವರಿಗೆ ಮುಗಿದು ಹೋಗಿದೆ, ಕೆಲವರಿಗೆ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಿರುತ್ತೆ. ಆಗೇನು ಡಾಕ್ಟ್ರೆ ಮಾಡೋದು? ನನಗೆ ಹುಷಾರು ತಪ್ಪಿದ್ರೆ ಮಗಳಿಗೆ ಹೇಗೆ ಓದಿಸ್ಲಿ, ಅಥವಾ ಮಗುಗೆ ಹುಷಾರು ತಪ್ಪಿತು ಹೇಗೆ ಓದಿಸ್ಲಿ ನಾನು ಅಂತ ಒಂದು ಎಲ್ಲ ತಾಯಂದ್ರಿಗೆ ಅಥವಾ ಪೇರೆಂಟ್ಸಿಗೆ ದೇ ವಿಲ್ ಬಿ ರಿಯಲಿ ವರೀಡ್.